ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ. ನನ್ನ ಹೆಸರು ಪ್ರೊಫೆಸರ್ ರವಿಕಿರಣ್ ಅಂತ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಫ್ರೇಜರ್ ಟೌನಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ವಾಣಿಜ್ಯ ಶಾಸ್ತ್ರ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಮೊದಲನೇ ಸೆಮಿಸ್ಟರ್ಗೆ ಸಂಬಂಧಿಸಿದಂಥ ವಿಷಯ ಫೈನಾನ್ಷಿಯಲ್ ಅಕೌಂಟಿಂಗ್ 1 ಇದರ ಕುರಿತು ಚಾಪ್ಟರ್ 3ಯ ಹೈಯರ್ ಪರ್ಚೇಸ್ ಸಿಸ್ಟಮ್ ಡಿಸ್ಕಸ್ ಮಾಡಬೇಕು ಅಂತಿದ್ದೀನಿ. ಬನ್ನಿ, ಏನು ಹೈಯರ್ ಪರ್ಚೇಸ್ ಸಿಸ್ಟಮ್ ಅಂತ ತಿಳ್ಕೊಳ್ಳೋಣ. A trader can sell goods either for cash or credit. The goods can be sold on credit. The payment can be made by the buyer in lump sum on a future date or on installment. ಹಾಗಂದ್ರೆ ಒಬ್ಬ ವ್ಯಾಪಾರಿ ತನ್ನ ಗೂಡ್ಸ್ಗಳನ್ನು ಎರಡು ಥರ ಸೇಲ್ ಮಾಡ್ಬೋದು. ಒಂದು ಕ್ಯಾಶ್ ಅಲ್ಲಿ ಮತ್ತೆ ಇನ್ನೊಂದು ಕ್ರೆಡಿಟ್ ಅಲ್ಲಿ. ಈ ಕ್ರೆಡಿಟ್ ಸೇಲ್ಸ್ ಮಾಡಿದಾಗ ಈ ಬೈಯರ್ ಇರ್ತಾರಲ್ಲ, ಪರ್ಚೇಸ್ ಮಾಡುವಂಥವನು ಪೇಮೆಂಟ್ ಅನ್ನ ಎರಡು ತರ ಮಾಡ್ಬೋದು. ಒಂದು, ಮುಂದೆ ಯಾವುದೋ ಒಂದು ಡೇಟ್ ಅಲ್ಲಿ ಲಂಸಮ್ ಪೂರ್ತಿ ದುಡ್ಡನ್ನ ಕೊಟ್ಬಿಡ್ತೀನಿ, ಅಥವಾ ನನಗೆ ಪೂರ್ತಿ ದುಡ್ಡು ಕೊಡೋಕ್ಕಾಗಲ್ಲ, ನಾನು ಏನ್ ಬಾಕಿ ದುಡ್ಡನ್ನ ಕೊಡಬೇಕು ಅದನ್ನ ನಾನು ಕಂತುಗಳಲ್ಲಿ ಅಥವಾ ಇನ್ಸ್ಟಾಲ್ಮೆಂಟ್ಗಳಲ್ಲಿ ಕಟ್ತೀನಿ ಅಂತ ಹೇಳ್ತೇನೆ. ಇದು ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಸೆಲ್ಲರ್. ನಾವು ಬಯರ್ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡಿದ್ರೆ ಕ್ರೆಡಿಟ್ ಪರ್ಚೇಸ್ ಮತ್ತು ಕ್ಯಾಶ್ ಪರ್ಚೇಸ್ ಅಂತ ಎರಡು ಇರುತ್ತೆ. ದುಡ್ಡನ್ನ ಆಗ್ಲೇ ಕೊಟ್ಟು ಇಮಿಡಿಯೇಟ್ ಆಗಿ ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಿದ್ರೆ ಅದನ್ನ ಕ್ಯಾಶ್ ಪರ್ಚೇಸ್ ಅಂತ ಕರಿತೀವಿ. ಗೂಡ್ಸ್ ಅನ್ನ ಮೊದಲು ತಗೊಂಡು ಮುಂದಿನ ಡೇಟ್ಗಳಲ್ಲಿ ಏನಾದರೂ ಪೇಮೆಂಟ್ ಮಾಡಿದ್ರೆ ಅದನ್ನು ನಾವು ಕ್ರೆಡಿಟ್ ಪರ್ಚೇಸ್ ಅಂತ ಕರಿತೀವಿ. ಈ ಕ್ರೆಡಿಟ್ ಪರ್ಚೇಸ್ ಅಲ್ಲಿ ದುಡ್ಡನ್ನ ಮುಂದಿನ ಡೇಟ್ ಅಲ್ಲಿ ಒಂದೇ ಸಲ ಕೊಡ್ಬೋದು ಅಥವಾ ಕಂತುಗಳಲ್ಲಿ ಕೊಡ್ಬೋದು. ಈ ಕಂತುಗಳಲ್ಲಿ ಕೊಡುವಂತಹ ಸಿಸ್ಟಮ್ ನಾವು ಹೈಯರ್ ಪರ್ಚೇಸ್ ಸಿಸ್ಟಮ್ ಅಥವಾ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಅಂತ ಕರಿತೀವಿ. ಈಗ ನಮಗೆ ಕಾಡುವಂತ ನೆಕ್ಸ್ಟ್ ಕ್ವಶನ್ ಏನು ಅಂದ್ರೆ, ಸರ್, ಈ ಹೈಯರ್ ಪರ್ಚೇಸ್ ಸಿಸ್ಟಮ್ ಮತ್ತೆ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಎರಡು ಒಂದೇನಾ ಅಂದ್ರೆ ಇಲ್ಲ, ಅವೆರಡು ಒಂದೇ ಅಲ್ಲ, ಅವೆರಡು ಬೇರೆ ಬೇರೆ. ಹಾಗಾದ್ರೆ ಹೈಯರ್ ಪರ್ಚೇಸ್ ಸಿಸ್ಟಮ್ ಅಂದ್ರೆ ಏನು, ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಸಿಸ್ಟಮ್ ಅಂದ್ರೆ ಏನು, ವಾಟ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ಹೈಯರ್ ಪರ್ಚೇಸ್ ಸಿಸ್ಟಮ್ ಅಂಡ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಅನ್ನೋದನ್ನು ನಾವು ಕಲಿತಾ ಹೋಗೋಣ. ನೋಡಿ, ಈ ಮೊದಲನೇ ಸ್ಲೈಡ್ ಅಲ್ಲಿ ನಾನು ಅದನ್ನೇ ಕೊಟ್ಟಿರೋದು. ಸೆಕೆಂಡ್ ಪ್ಯಾರಾಗ್ರಾಫ್ ಓದ್ತಾ ಇದ್ದೀನಿ. When the goods are sold on a credit basis for which payment is made by the buyer in installment over a period of time, it is known as higher purchase system or installment system ಅಂತ ಹೇಳ್ತಾರೆ. ಹಾಗಾದ್ರೆ ಹೈಯರ್ ಪರ್ಚೇಸ್ ಸಿಸ್ಟಮ್ ಅಂದ್ರೆ ಏನು ನೋಡಿ. Meaning of higher purchase system. Higher purchase system refers to a system wherein the seller delivers the goods to the buyer without transferring the ownership of the goods, where the buyer makes the payment in installment. ಇಷ್ಟೇ ಹೈಯರ್ ಪರ್ಚೇಸ್ ಸಿಸ್ಟಮ್ ಅಂದ್ರೆ ಏನು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಹೈಯರ್ ಪರ್ಚೇಸ್ ಸಿಸ್ಟಮ್ ಅನ್ನೋದು ಒಂದು ಸಿಸ್ಟಮ್. ಇದರಲ್ಲಿ ಸೆಲ್ಲರು ಗೂಡ್ಸ್ ಅನ್ನ ಬೈಯರ್ಗೆ ಫಿಸಿಕಲ್ ಆಗಿ ಕೊಡ್ತಾನೆ, ಆದ್ರೆ ತನ್ನ ಮಾಲೀಕತ್ವನ ಅಂದ್ರೆ ತನ್ನ ಓನರ್ಶಿಪ್ ಅನ್ನ ಮಾತ್ರ ಟ್ರಾನ್ಸ್ಫರ್ ಮಾಡಲ್ಲ. ಇಲ್ಲಿ ಪೇಮೆಂಟ್ ಅನ್ನ ಬೈಯರ್ ಕಂತುಗಳಲ್ಲಿ ಅಂದ್ರೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಪೇ ಮಾಡ್ತಾನೆ. ಯಾಕೆ ಓನರ್ಶಿಪ್ ಅನ್ನ ಮಾರಲ್ಲ, ಯಾಕೆ ಓನರ್ಶಿಪ್ ಅನ್ನ ಟ್ರಾನ್ಸ್ಫರ್ ಮಾಡಲ್ಲ ಅನ್ನೋದನ್ನ ನಾವು ಮುಂದಿನ ಸ್ಲೈಡ್ ಅಲ್ಲಿ ತಿಳ್ಕೊಳ್ತಾ ಹೋಗೋಣ.
ಫೀಚರ್ಸ್ ಆಫ್ ಹೈಯರ್ ಪರ್ಚೇಸ್ ಸಿಸ್ಟಮ್ ನಾವು ಅರ್ಥ ಮಾಡ್ಕೊಂಡ್ರೆ ಇದರ ಪೂರ್ತಿ ಒಂದು ಕಾನ್ಸೆಪ್ಟ್ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ನೋಡಿ, ಹೈಯರ್ ಪರ್ಚೇಸ್ ಸಿಸ್ಟಮ್. Hire purchase system is an agreement between two parties, hire vendor and hire purchaser. Hire purchase system ಅನ್ನೋದು ಇಬ್ಬರ ವ್ಯಕ್ತಿಗಳ ನಡುವಿನ ಒಂದು ಒಪ್ಪಂದ. ಯಾರ ವ್ಯಕ್ತಿಗಳು? ಹೈಯರ್ ಪರ್ಚೇಸರ್ ಮತ್ತು ಹೈಯರ್ ವೆಂಡರ್. ಹೈಯರ್ ಪರ್ಚೇಸರ್ ಅಂದ್ರೆ ಯಾರು, ಹೈಯರ್ ವೆಂಡರ್ ಅಂದ್ರೆ ಯಾರು ಅನ್ನೋದನ್ನ ಮುಂದೆ ತಿಳ್ಕೊಳ್ಳೋಣ. ಇದು ಮೊದಲನೇ ಲಕ್ಷಣ. ಎರಡನೇದು ನಾವು ಈಗಾಗಲೇ ತಿಳ್ಕೊಂಡ ಹಾಗೆ, ದ ಗೂಡ್ಸ್ ವಿಲ್ ಬಿ ಡೆಲಿವರ್ಡ್ ಟು ದ ಪರ್ಚೇಸರ್ ಅಟ್ ದ ಟೈಮ್ ಆಫ್ ಅಗ್ರಿಮೆಂಟ್. ಯಾವ ಟೈಮಲ್ಲಿ ಗೂಡ್ಸ್ ಟ್ರಾನ್ಸ್ಫರ್ ಆಗುತ್ತೆ ಫಿಸಿಕಲ್ ಆಗಿ ಅಂದ್ರೆ ಅಗ್ರಿಮೆಂಟ್ ಮಾಡ್ಕೊಂಡ ತಕ್ಷಣನೇ ಸೆಲ್ಲರ್ ಏನಿರ್ತಾನೆ ಅವನು ಬೈಯರ್ಗೆ ಗೂಡ್ಸ್ ನ ಟ್ರಾನ್ಸ್ಫರ್ ಮಾಡ್ಬಿಡ್ತಾನೆ. ಮೂರನೇ ಪಾಯಿಂಟ್ ಏನು, ದ ಪರ್ಚೇಸರ್ ಹ್ಯಾಸ್ ಅ ರೈಟ್ ಟು ಯೂಸ್ ದ ಗೂಡ್ಸ್ ಡೆಲಿವರ್ಡ್. ಅಗ್ರಿಮೆಂಟ್ ಆದ ತಕ್ಷಣ ಸೆಲ್ಲರ್ ಬೈಯರ್ಗೆ ಗೂಡ್ಸ್ ನ ಟ್ರಾನ್ಸ್ಫರ್ ಮಾಡ್ತಾನೆ. ಈ ಪರ್ಚೇಸರ್ ಟ್ರಾನ್ಸ್ಫರ್ ಮಾಡಿದ ಟೈಮಿಂದ ಅದನ್ನ ಬಳಸಬಹುದು. ಆ ಒಂದು ಹಕ್ಕಿರುತ್ತೆ ಅವನಿಗೆ. ಪರ್ಚೇಸ್ ಮಾಡಿದ್ಮೇಲೆ ಓನರ್ಶಿಪ್ ಟ್ರಾನ್ಸ್ಫರ್ ಆಗಿಲ್ಲ ಅಂದ್ರೂ ಸಹ ಪರ್ಚೇಸರ್ ಅಥವಾ ಬೈಯರ್ ಆ ಒಂದು ಗೂಡ್ಸ್ ಅನ್ನ ಉಪಯೋಗಿಸುವಂತಹ ಹಕ್ಕಿರುತ್ತೆ. ಇದು ಮೂರನೇ ಫೀಚರ್. ನಾಲ್ಕನೇ ಫೀಚರ್ ಏನು, ದ ಪ್ರೈಸ್ ಆಫ್ ದ ಗೂಡ್ಸ್ ವಿಲ್ ಬಿ ಪೇಡ್ ಇನ್ ಇನ್ಸ್ಟಾಲ್ಮೆಂಟ್. ಸೆಲ್ಲರ್ ಗೂಡ್ಸ್ ಅನ್ನ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಬೈಯರ್ ಅದನ್ನೇನು ಪರ್ಚೇಸ್ ಮಾಡಿರ್ತಾನೆ, ಈ ಪರ್ಚೇಸ್ ಮಾಡಿರುವಂತಹ ಗೂಡ್ಸ್ ಅನ್ನ ಬಾಕಿ ದುಡ್ಡನ್ನ ಬೈಯರು ಕಂತುಗಳಲ್ಲಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ಪೇ ಮಾಡ್ತಾನೆ. ಇನ್ಸ್ಟಾಲ್ಮೆಂಟ್ ಅಂದ್ರೆ ಯಾವ ತರ ಅಂದ್ರೆ ಆ ಇನ್ಸ್ಟಾಲ್ಮೆಂಟ್ ಆನ್ಯುವಲ್ ಆಗಿರ್ಬೋದು. 5ನೇ ಫೀಚರ್ಸ್ ಓದ್ತಾ ಇದ್ದೀನಿ ನಾನು. ದ ಇನ್ಸ್ಟಾಲ್ಮೆಂಟ್ ಬಿ ಆನ್ಯುವಲ್. ಆನ್ಯುವಲ್ ಅಂದ್ರೆ ವರ್ಷಕ್ಕೊಂದ್ಸಲಿ ಕಟ್ಬೋದು. ಹಾಫ್ ಇಯರ್ಲಿ ಅರ್ಧ ವರ್ಷಕ್ಕೆ 6 ತಿಂಗಳಿಗೊಂದ್ಸಲಿ ಕಟ್ಬೋದು. ಕ್ವಾರ್ಟರ್ ಅಂದ್ರೆ 3 ತಿಂಗಳಿಗೊಂದ್ಸಲಿ ಕಟ್ಬೋದು. ಮಂತ್ಲಿ 1 ಮಂತ್ ಒಂದ್ಸಲಿ ಕಟ್ಬೋದು. ಇನ್ಸ್ಟಾಲ್ಮೆಂಟ್ ಅಂದ್ರೆ ಅದು ಆನ್ಯುವಲ್ಲೇ ಆಗಿರಬೇಕು ಅಂತ ಏನಿಲ್ಲ. ಅರ್ಧ ವರ್ಷಕ್ಕಾಗಿರ್ಬೋದು, 3 ತಿಂಗಳಿಗೊಂದ್ಸಲಿ ಕಟ್ಬೋದು, 1 ತಿಂಗಳಿಗೊಂದ್ಸಲಿ ಕಟ್ಬೋದು. ಡಿಪೆಂಡ್ಸ್ ಯಾವ ತರ ಅಗ್ರಿಮೆಂಟ್ ಆಗಿರುತ್ತೆ ಅದ್ರ ಪ್ರಕಾರ. ಐ ಹೋಪ್ ಈ 5 ಪಾಯಿಂಟ್ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಹೈಯರ್ ಪರ್ಚೇಸ್ ಸಿಸ್ಟಮ್ ಈಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಪಾರ್ಟೀಸ್ ಕಾಲ್ಡ್ ಹೈಯರ್ ಪರ್ಚೇಸರ್ ಅಂಡ್ ಹೈಯರ್ ವೆಂಡರ್. ಅದು ಒಂದು ಹೈಯರ್ ವೆಂಡರ್ ಮತ್ತು ಹೈಯರ್ ಪರ್ಚೇಸರ್ ನಡುವಿನ ಒಂದು ಒಪ್ಪಂದ ಆಗಿರುತ್ತೆ. ದ ಗೂಡ್ಸ್ ವಿಲ್ ಬಿ ಡೆಲಿವರ್ಡ್ ಟು ದ ಪರ್ಚೇಸರ್ ಅಟ್ ದ ಟೈಮ್ ಆಫ್ ಅಗ್ರಿಮೆಂಟ್. ಗೂಡ್ಸ್ ಅಗ್ರಿಮೆಂಟ್ ಆದ ತಕ್ಷಣನೇ ಸೆಲ್ಲರ್ ಇಂದ ಬೈಯರ್ಗೆ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಆದ್ರೆ ನೆನಪಿರ್ಲಿ, ಓನರ್ಶಿಪ್ ಟ್ರಾನ್ಸ್ಫರ್ ಆಗಿರಲ್ಲ. ಮೂರನೇ ಪಾಯಿಂಟ್ ಏನ್ ಹೇಳ್ತೀನಿ ನಾನು ಅಂದ್ರೆ, ಪರ್ಚೇಸರು ಇಮಿಡಿಯೇಟ್ ಆಗಿ ಗೂಡ್ಸ್ ಸೆಲ್ಲರ್ ಇಂದ ಡೆಲಿವರ್ ಆದ ತಕ್ಷಣನೇ ಅದನ್ನ ಯೂಸ್ ಮಾಡುವಂತ ಹಕ್ಕನ್ನ ಪಡ್ಕೊಂತಾರೆ. ಆದ್ರೆ ಪರ್ಚೇಸರು ಆ ರಿಮೈನಿಂಗ್ ಅಮೌಂಟ್ ಏನಿರುತ್ತೆ ಅದನ್ನ ಕಂತುಗಳಲ್ಲಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ತಾನೆ. ಇನ್ಸ್ಟಾಲ್ಮೆಂಟ್ ಆನ್ಯುವಲ್ ಆಗಿ ಕಟ್ಬೋದು, ವರ್ಷಕ್ಕೊಂದ್ಸಲಿ ಕಟ್ಬೋದು, ವರ್ಷಕ್ಕೆ 2 ಸಲ ಕಟ್ಬೋದು, ವರ್ಷಕ್ಕೆ 3 ಸಲ ಕಟ್ಬೋದು, ಅಥವಾ 1 ತಿಂಗಳಿಗೊಂದ್ಸಲಿ ಕಟ್ಬೋದು. ಈಗ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್. ನೆಕ್ಸ್ಟ್ ಸ್ಲೈಡ್. ಸಪೋಸ್ ಪರ್ಚೇಸರ್ ಏನಾದ್ರು ಪೂರ್ತಿ ಇನ್ಸ್ಟಾಲ್ಮೆಂಟ್ ಕಟ್ಬಿಟ್ಟ ಅಂದ್ರೆ, ಆಗ ಯಾವ ದಿನ ಅವನು ಕೊನೆ ಇನ್ಸ್ಟಾಲ್ಮೆಂಟ್ ನ ಕಟ್ತಾನೆ, ಕೊನೆ ಕಂತನ್ನ ಕಟ್ತಾನೆ, ಆಗ ಅದು ಪರ್ಚೇಸ್ ಆಗ್ಬಿಡುತ್ತೆ. ಅದೇನಾಗ್ಬಿಡುತ್ತೆ, ಪರ್ಚೇಸ್. ಅವನು ಓನರ್ಶಿಪ್ ಅನ್ನ ಟ್ರಾನ್ಸ್ಫರ್ ಮಾಡ್ಬಿಡ್ತಾನೆ. ಅದೇ 6ನೇ ಪಾಯಿಂಟ್. 6ನೇ ಪಾಯಿಂಟ್ ನೋಡಿ, ಇಫ್ ದ ಹೈಯರ್ ಪರ್ಚೇಸರ್ ಪೇಸ್ ಆಲ್ ದ ಇನ್ಸ್ಟಾಲ್ಮೆಂಟ್ಸ್, ದ ಓನರ್ಶಿಪ್ ಆಫ್ ದ ಗೂಡ್ಸ್ ವಿಲ್ ಬಿ ಟ್ರಾನ್ಸ್ಫರ್ಡ್ on payment of last installment, resulting the transaction in purchase. 7ನೇ ಪಾಯಿಂಟ್ ನೋಡಿ, ಅದು ಇಂಟ್ರೆಸ್ಟಿಂಗ್ ಇದೆ. If the higher purchaser fails to pay any installment, the higher vendor has the right to repossess the goods, resulting the transaction in hire. ಅಂದ್ರೆ ಈ ಪರ್ಚೇಸರ್ ಏನಾದ್ರು ಇನ್ಸ್ಟಾಲ್ಮೆಂಟ್ ಅಮೌಂಟ್ ಅನ್ನ ಕಟ್ಟೋದಕ್ಕೆ ತಪ್ಪುಟ, ಫೇಲ್ ಆಗ್ಬಿಟ್ಟ ಅಂದ್ರೆ, ಡಿಫಾಲ್ಟ್ ಆದ ಅಂದ್ರೆ, ಅದು ಯಾವ ಕಂತೆ ಆಗಿರ್ಬೋದು, ಕೊನೆ ಕಂತಾಗಿರ್ಬೋದು, ಮಧ್ಯದಲ್ಲಿ ಯಾವುದೋ ಒಂದು ಕಂತಾಗಿರ್ಬೋದು, ಯಾವುದೇ ಕಂತಾಗಿರ್ಬೋದು, ಕಟ್ಲಿಲ್ಲ ಅಂದ್ರೆ ಆಗ ಸೆಲ್ಲರ್ಗೆ ಅವನ ಗೂಡ್ಸ್ ಅನ್ನ ವಾಪಸ್ ತಗೊಳ್ಳುವಂತಹ ಹಕ್ಕಿರುತ್ತೆ. ಅದಕ್ಕೆ ಹೇಳಿದ್ದು, ಹೈಯರ್ ಪರ್ಚೇಸ್ ಅಲ್ಲಿ ನಾವು ಫಸ್ಟ್ ಸೆಲ್ಲರ್ ಗೂಡ್ಸ್ ಅನ್ನ ಸೇಲ್ ಮಾಡ್ಬೇಕಾದ್ರೆ ಗೂಡ್ಸ್ ಅನ್ನ ಮಾತ್ರ ಸೇಲ್ ಮಾಡ್ತಾನೆ, ಓನರ್ಶಿಪ್ ನ ಸೇಲ್ ಮಾಡಲ್ಲ. ಯಾಕಂದ್ರೆ
ಅವನು ಪೂರ್ತಿ ಇನ್ಸ್ಟಾಲ್ಮೆಂಟ್ ಪೇ ಮಾಡಿದ್ಮೇಲೆ ಮಾತ್ರ ಓನರ್ಶಿಪ್ ಅನ್ನು ಟ್ರಾನ್ಸ್ಫರ್ ಮಾಡ್ತಾನೆ. ಸಪೋಸ್ ಮಧ್ಯದಲ್ಲಿ ಅದನ್ನೇನಾದ್ರೂ ಕಟ್ಟಕ್ಕಾಗಲಿಲ್ಲ, ಏನೋ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ಆಗ ಓನರ್ಶಿಪ್ ಟ್ರಾನ್ಸ್ಫರ್ ಆಗಲ್ಲ, ಅದು ಹೈಯರ್ ಆಗುತ್ತೆ. ಅದನ್ನ ಹೈಯರ್ ಅಂತ ಕರಿತೀವಿ. ಹೈಯರ್ ಅಂದ್ರೆ ಬಾಡಿಗೆ. ಇಷ್ಟು ದಿನ ನೀನು ಬಳಸಿದ್ಯಲ್ಲಪ್ಪ, ಅದಕ್ಕೆ ನೀನು ಕಟ್ಟಿರೋ ಬಾಡಿಗೆ ಇದು ಅಂತ ಅನ್ಕೋತಾನೆ. ಅದು 8ನೇ ಪಾಯಿಂಟ್ ಅಲ್ಲಿ ಬರ್ದಿದ್ದೀನಿ ನೋಡಿ. ಇನ್ ಕೇಸ್ ದ ಟ್ರಾನ್ಸಾಕ್ಷನ್ ರಿಸಲ್ಟಿಂಗ್ ಇನ್ ಹೈಯರ್ ಈಚ್ ಅರ್ಲಿಯರ್ ಇನ್ಸ್ಟಾಲ್ಮೆಂಟ್ ಪೇಡ್ ವಿಲ್ ಬಿ ಟ್ರೀಟೆಡ್ ಆಸ್ ಹೈಯರ್ ಚಾರ್ಜಸ್. ಈಗ ಆಟೋ ರಿಕ್ಷಾಗಳಲ್ಲಿ ಹೈಯರ್ ಅಂತ ಬರ್ದಿರ್ತೀವಿ, ನೀವು ಬರ್ದಿರ್ತೀರ, ನೀವೆಲ್ಲ ನೋಡಿರ್ಬೋದು ಬಹುಶಃ. ಅದು ಹೈಯರ್ ಅಂದ್ರೆ ಏನಪ್ಪಾ ಅರ್ಥ ಅಂದ್ರೆ, ಹೈಯರ್ ಅಂದ್ರೆ ಬಾಡಿಗೆ ಅಂತ. ಇಷ್ಟು ದಿನ ನೀನು ಬಳಸಿದ್ಯಲ್ಲಪ್ಪ, ಅದಕ್ಕೆ ಅದು ಬಾಡಿಗೆ ಅದು ಅಂತ ಅರ್ಥ. ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. 8 ಪಾಯಿಂಟ್ ಹೈಯರ್ ಪರ್ಚೇಸ್ ಸಿಸ್ಟಮ್. ಯಾಕೆ ಈ ಒಂದು ಕಂಡೀಷನ್ಸ್ ಅಥವಾ ಫೀಚರ್ಸ್ ಆಫ್ ಹೈಯರ್ ಪರ್ಚೇಸ್ ಸಿಸ್ಟಮ್ ನಾನು ಡಿಸ್ಕಸ್ ಮಾಡಿದೆ ನಿಮ್ಮ ಕಡೆ ಅಂದ್ರೆ ನೆನಪಿರ್ಲಿ, ಈ ಒಂದು ಕಂಡೀಷನ್ಸ್ಗಳನ್ನು ಅಥವಾ ಫೀಚರ್ಸ್ಗಳನ್ನು ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಇಡೀ ಹೈಯರ್ ಪರ್ಚೇಸ್ ಸಿಸ್ಟಮ್ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನ ಹೇಳ್ತೀನಿ. ಮೊದಲನೇ ಪಾಯಿಂಟ್ ಏನು, ಇದು ಹೈಯರ್ ಪರ್ಚೇಸರ್ ಮತ್ತೆ ಹೈಯರ್ ವೆಂಡರ್ ನಡುವಿನ ಒಂದು ಒಪ್ಪಂದ ಆಗಿರುತ್ತದೆ. ಎರಡನೇ ಪಾಯಿಂಟ್, ಇಮಿಡಿಯೇಟ್ ಆಗಿ ಅಗ್ರಿಮೆಂಟ್ ಆದ ತಕ್ಷಣ ಗೂಡ್ಸ್ ನ ಪರ್ಚೇಸರ್ಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಮೂರನೇ ಪಾಯಿಂಟ್ ಏನ್ ಡಿಸ್ಕಸ್ ಮಾಡಿದೆ ನಾನು ಅಂದ್ರೆ, ಹೈಯರ್ ಪರ್ಚೇಸರ್ ಅದನ್ನ ಡೆಲಿವರ್ ಮಾಡಿದ ತಕ್ಷಣ ಪರ್ಚೇಸರ್ ಯಾವ್ದನ್ನ ತಗೊಂಡ ತಕ್ಷಣ ಅದನ್ನ ಯೂಸ್ ಮಾಡುವಂತ ಹಕ್ಕಿರುತ್ತೆ. 4ನೇ ಪಾಯಿಂಟ್ ಏನ್ ಡಿಸ್ಕಸ್ ಮಾಡಿದೆ ನೆನಪಿರ್ಬೋದು ನಿಮಗೆಲ್ಲ. ಏನಪ್ಪಾ 4ನೇ ಪಾಯಿಂಟ್? 4ನೇ ಪಾಯಿಂಟ್ ಏನು ಅಂದ್ರೆ, ಆ ಒಂದು ಗೂಡ್ಸ್ ಏನ್ ಪರ್ಚೇಸ್ ಮಾಡಿರ್ತಾನೆ ಅದಕ್ಕೆ ಅವನು ಒಂದೇ ಸಲ ದುಡ್ಡು ಕೊಡಲ್ಲ, ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಂತುಗಳು ಕಟ್ತಾ ಹೋಗ್ತಾನೆ. 5ನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ತುಂಬಾ ಇಂಟ್ರೆಸ್ಟಿಂಗ್ ಪಾಯಿಂಟ್. ಇನ್ಸ್ಟಾಲ್ಮೆಂಟ್ ಅಂದ್ರೆ ಅದು ಆನ್ಯುವಲ್, ವರ್ಷಕ್ಕೊಂದ್ಸಲ ಕಟ್ಬೋದು, ವರ್ಷಕ್ಕೆ 2 ಸಲ 6 ತಿಂಗಳಿಗೊಂದ್ಸಲ ಕಟ್ಬೋದು, ಅಥವಾ ವರ್ಷಕ್ಕೆ 3 ಸಲ ಕ್ವಾರ್ಟರ್ಲಿ ಕಟ್ಬೋದು, ಅಥವಾ ಮಂತ್ಲಿ ಕಟ್ಬೋದು, ಡಿಪೆಂಡಿಂಗ್ ಅಪಾನ್ ದ ಅಗ್ರಿಮೆಂಟ್. 6ನೇ ಪಾಯಿಂಟ್, ಎಲ್ಲ ಇನ್ಸ್ಟಾಲ್ಮೆಂಟ್ ಕಟ್ಟಿದ್ರೆ ಆಗೋದು ಪರ್ಚೇಸ್ ಆಗುತ್ತೆ, ಕೊನೆ ಇನ್ಸ್ಟಾಲ್ಮೆಂಟ್ ಪೇ ಮಾಡಿದಾಗ ಅದು ಪರ್ಚೇಸ್ ಆಗುತ್ತೆ, ಓನರ್ಶಿಪ್ ಟ್ರಾನ್ಸ್ಫರ್ ಆಗುತ್ತೆ. ಸಪೋಸ್ ಏನಾದ್ರು ಕಟ್ಟಲಿಲ್ಲ ಅಂತ ಹೇಳಿದ್ರೆ ಆಗ ಸೆಲ್ಲರು ಆ ಒಂದು ಸೇಲ್ ಮಾಡಿರ್ತಾನಲ್ಲ ಅದನ್ನ ಅವನು ವಾಪಸ್ ತಗೊಳ್ಳುವಂತಹ ಹಕ್ಕನ್ನ ಇರುತ್ತೆ. ಆಗ ಹಿಂದೆ ಕಟ್ಟಿರುವಂತ ದುಡ್ಡು ಇನ್ಸ್ಟಾಲ್ಮೆಂಟ್ ಗಳನ್ನ ವಾಪಸ್ ಕೊಡಲ್ಲ. ಇದೆಲ್ಲ ಹೈಯರ್ ಚಾರ್ಜಸ್ ಆಗುತ್ತೆ, ಇಷ್ಟು ದಿನ ಬಳಸಿದೆಯಲ್ಲ ಅದಕ್ಕೆ ನಾನು ನಿಮಗೆ ಬಾಡಿಗೆಗೆ ಸರಿಯಾಗುತ್ತೆ ಅಂತ ಹೇಳ್ತಾನೆ. ಸೊ ಇದು ಹೈಯರ್ ಪರ್ಚೇಸ್ ಸಿಸ್ಟಮ್ ನ ಫೀಚರ್ಸ್ ಅಥವಾ ಕಂಡೀಷನ್ಸ್. ನೀವೆಲ್ಲ ಅರ್ಥ ಮಾಡ್ಕೊಬೇಕಾಗಿರೋದು. ಓಕೆ, ನೆಕ್ಸ್ಟ್ ನಾವು ಏನ್ ಕಲಿತಾ ಹೋಗ್ತೀವಿ ಅಂದ್ರೆ, ಹೈಯರ್ ಪರ್ಚೇಸ್ ಸಿಸ್ಟಮ್ ಅಲ್ಲಿ ಮಾತ್ರ ಕೆಲವು ಪದಗಳನ್ನ ನಾವು ಬಳಸ್ತೀವಿ. ಸಮ್ ಇಂಪಾರ್ಟೆಂಟ್ ಟರ್ಮ್ಸ್ ಈಸ್ ಯೂಸ್ಡ್ ಇನ್ ಹೈಯರ್ ಪರ್ಚೇಸ್ ಸಿಸ್ಟಮ್. ಯಾವ್ದ್ಯಾವ್ದದು ಒಂದೊಂದಾಗಿ ಕಲಿತಾ ಹೋಗೋಣ. ತುಂಬಾ ಚೆನ್ನಾಗಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಇವತ್ತಿನ ಕ್ಲಾಸಲ್ಲಿ ನಾನು ಲೆಕ್ಚರ್ ಅಲ್ಲಿ ಏನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಪ್ರೆಸೆಂಟೇಷನ್ ಅಲ್ಲಿ, ಇದನ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ, ನಾನು ನಿಜವಾಗ್ಲೂ ಹೇಳ್ತೀನಿ, ನೀವು ಯಾವುದೇ ಪ್ರಾಬ್ಲಮ್ನಾಗಲಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಬಿಟ್ರೆ ನೀವು ಈಸಿಯಾಗಿ ನೀವು ಪ್ರಾಬ್ಲಮ್ನ ಮಾಡ್ತಾ ಹೋಗ್ಬೋದು. ಓಕೆ, ನೋಡಿ ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಹಾಗಾದ್ರೆ ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಸಿಸ್ಟಮ್ ಅಂದ್ರೆ ಏನು, ಅಥವಾ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಅಂದ್ರೆ ಏನು? ಇಲ್ಲೂ ಅಷ್ಟೇನೆ, ಅವನು ಸೆಲ್ಲರ್ಗೂ ಒಂದು ಅಗ್ರಿಮೆಂಟ್ ಇರುತ್ತೆ, ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾನೆ ಬೈಯರ್ ಜೊತೆಗೆ, ಗೂಡ್ಸ್ ನ ಡೆಲಿವರ್ ಮಾಡ್ತಾನೆ. ಆದ್ರೆ ಇಲ್ಲೂ ಇನ್ಸ್ಟಾಲ್ಮೆಂಟ್ ಅಲ್ಲೇ ಪೇ ಮಾಡ್ತಾನೆ, ಆದ್ರೆ ಗೂಡ್ಸ್ ನ ಡೆಲಿವರ್ ಮಾಡೋದ್ರ ಜೊತೆಗೆ ಓನರ್ಶಿಪ್ ಸಹ ಟ್ರಾನ್ಸ್ಫರ್ ಮಾಡ್ತಾನೆ. ಇದನ್ನ ನಾವು ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಸಿಸ್ಟಮ್ ಅಥವಾ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಅಂತ ಕರಿತೀವಿ. ನೋಡಿ ಏನ್ ಬರ್ದಿದ್ದೀನಿ ನಾನಲ್ಲಿ ಸ್ಲೈಡ್ ಅಲ್ಲಿ, ಅಂಡರ್ ದಿಸ್ ಸಿಸ್ಟಮ್, ಅಂಡರ್ ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಸಿಸ್ಟಮ್, ದ ಪರ್ಚೇಸರ್ ಇಸ್ ಗಿವನ್ ಬೋತ್ ಗೂಡ್ಸ್ and its ownership at the time of agreement. The purchaser has the facility to pay in installment. ಈ ಸಿಸ್ಟಮ್ ಅಲ್ಲಿ ಪರ್ಚೇಸರು ಗೂಡ್ಸ್ ಜೊತೆಗೆ ಓನರ್ಶಿಪ್ ಸಹ ಟ್ರಾನ್ಸ್ಫರ್ ಮಾಡಿಸ್ಕೊತಾನೆ ಅಗ್ರಿಮೆಂಟ್ ಟೈಮ್ ಅಲ್ಲಿ. ಪರ್ಚೇಸರ್ ಇಲ್ಲೂ ಸಹ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಂತುಗಳಲ್ಲಿ ಕಟ್ಟುವಂತಹ ಒಂದು ಫೆಸಿಲಿಟಿನ ಪಡ್ಕೊತಾನೆ. ಹಾಗಾದ್ರೆ ಹೈಯರ್ ಪರ್ಚೇಸ್ ಸಿಸ್ಟಮ್ಗೂ ಮತ್ತೆ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ಗೂ ಇರುವಂತಹ ವ್ಯತ್ಯಾಸ ಏನು ಅನ್ನೋದನ್ನ ಈಗ ತಿಳ್ಕೊಳ್ತಾ ಹೋಗೋಣ. ನೋಡಿ ಇಲ್ಲಿದೆ. ಮೊದಲನೇ ಡಿಫರೆನ್ಸ್ ಏನಪ್ಪಾ ಅಂದ್ರೆ, ವ್ಯತ್ಯಾಸ ಏನು ಅಂದ್ರೆ ಮೀನಿಂಗ್. ಏನ್ ಮೀನಿಂಗು? ಹೈಯರ್ ಪರ್ಚೇಸ್ ಸಿಸ್ಟಮ್ ಇಸ್ ಎ ಸಿಸ್ಟಮ್ ವೇರ್ ದ ಸೆಲ್ಲರ್ ವಿಲ್ ಡೆಲಿವರ್ ದ ಗೂಡ್ಸ್ ಟು ದ ಬೈಯರ್ ವಿತೌಟ್ ಟ್ರಾನ್ಸ್ಫರಿಂಗ್ ಇಟ್ಸ್ ಓನರ್ಶಿಪ್ ಅಲ್ವಾ?
ಬಟ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಅಲ್ಲಿ ಅಂಡರ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ದ ಸೆಲ್ಲರ್ ವಿಲ್ ಡೆಲಿವರ್ ಬೋತ್ ಗೂಡ್ಸ್ ಅಂಡ್ ಓನರ್ಶಿಪ್ ಅಟ್ ದ ಟೈಮ್ ಆಫ್ ಅಗ್ರಿಮೆಂಟ್. ಓನರ್ಶಿಪ್ ಟ್ರಾನ್ಸ್ಫರ್ ಮಾಡ್ಬಿಡ್ತಾನೆ, ಫಿಸಿಕಲ್ ಗೂಡ್ಸ್ ಕೂಡ ಟ್ರಾನ್ಸ್ಫರ್ ಮಾಡ್ಬಿಡ್ತಾನೆ. ಇದು ಮೊದಲನೇ ವ್ಯತ್ಯಾಸ. ಎರಡನೇ ವ್ಯತ್ಯಾಸ ಏನು? ಹೈಯರ್ ಪರ್ಚೇಸ್ ಸಿಸ್ಟಮ್ ಇಸ್ ಎ ಕಾಂಟ್ರಾಕ್ಟ್ ಆಫ್ ಹೈಯರ್ ಅಂದ್ರೆ ಅದು ಬಾಡಿಗೆ, ಒಂದು ಬಾಡಿಗೆಯ ಒಂದು ಒಪ್ಪಂದ. ಅದು ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಇಟ್ ಇಸ್ ಎ ಕಾಂಟ್ರಾಕ್ಟ್ ಆಫ್ ಸೇಲ್. ಓಕೆ, ಇದು ಮಾರಾಟದ ಒಂದು ಒಪ್ಪಂದ. ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಯಾವ ಒಪ್ಪಂದ? ಮಾರಾಟದ ಒಂದು ಒಪ್ಪಂದ. ಹೈಯರ್ ಪರ್ಚೇಸ್ ಸಿಸ್ಟಮ್ ಬಾಡಿಗೆಯ ಒಂದು ಒಪ್ಪಂದ. ಇದು ಎರಡನೇ ವ್ಯತ್ಯಾಸ. ಮೂರನೇ ವ್ಯತ್ಯಾಸ ನೋಡಿ, ಪ್ರಾವಿಷನ್ ಆಫ್ ಹೈಯರ್ ಪರ್ಚೇಸ್ ಆಕ್ಟ್ 1972 ಇಸ್ ಅಪ್ಲಿಕಬಲ್ ಫಾರ್ ಹೈಯರ್ ಪರ್ಚೇಸ್ ಸಿಸ್ಟಮ್. ಹೈಯರ್ ಪರ್ಚೇಸ್ ಸಿಸ್ಟಮ್ಗೆ ಯಾವ ಒಂದು ರೆಗ್ಯುಲೇಷನ್ಸ್ಗಳು ಅಪ್ಲೈ ಆಗುತ್ತೆ, ಪ್ರಾವಿಷನ್ಸ್ಗಳು ಅಪ್ಲೈ ಆಗುತ್ತೆ ಅಂದ್ರೆ ಹೈಯರ್ ಪರ್ಚೇಸ್ ಆಕ್ಟ್ 1972 ಪ್ರಾವಿಷನ್ಸ್ ಅಪ್ಲೈ ಆಗುತ್ತೆ. ಆದರೆ ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಸಿಸ್ಟಮ್ಗೆ ಸೇಲ್ ಆಫ್ ಗೂಡ್ಸ್ ಆಕ್ಟ್ 1930 ಪ್ರಾವಿಷನ್ಸ್ ಅಪ್ಲೈ ಆಗುತ್ತೆ. ಅದೇ ಮೂರನೇ ಡಿಫರೆನ್ಸ್. ನೋಡಿ, ಮೂರನೇ ಡಿಫರೆನ್ಸ್ ಅಲ್ಲಿದೆ. ಪ್ರಾವಿಷನ್ ಆಫ್ ಹೈಯರ್ ಪರ್ಚೇಸ್ ಆಕ್ಟ್ 1972 ಅಪ್ಲಿಕಬಲ್ ಫಾರ್ ಹೈಯರ್ ಪರ್ಚೇಸ್ ಸಿಸ್ಟಮ್. ಪ್ರಾವಿಷನ್ ಆಫ್ ಸೇಲ್ ಆಫ್ ಗೂಡ್ಸ್ ಆಕ್ಟ್ 1930 ಅಪ್ಲಿಕಬಲ್ ಫಾರ್ ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಸಿಸ್ಟಮ್. ಓಕೆ, ಇದು ಮೂರನೇ ವ್ಯತ್ಯಾಸ. ನಾಲ್ಕನೇ ವ್ಯತ್ಯಾಸ ನೋಡಿ, ಹೈಯರ್ ಪರ್ಚೇಸ್ ಸಿಸ್ಟಮ್ ಅಲ್ಲಿ ದ ಓನರ್ಶಿಪ್ ಆಫ್ ಗೂಡ್ಸ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಓನ್ಲಿ ಆಫ್ಟರ್ ದ ಪೇಮೆಂಟ್ ಆಫ್ ದ ಲಾಸ್ಟ್ ಇನ್ಸ್ಟಾಲ್ಮೆಂಟ್. ಅಲ್ವಾ? ಹೈಯರ್ ಪರ್ಚೇಸ್ ಸಿಸ್ಟಮ್ ಅಲ್ಲಿ ಮಾಲೀಕತ್ವ ಯಾವಾಗ ಟ್ರಾನ್ಸ್ಫರ್ ಆಗುತ್ತೆ ಅಂದ್ರೆ ಅವನು ಕೊನೆ ಇನ್ಸ್ಟಾಲ್ಮೆಂಟ್ ಪೇ ಮಾಡಿದಾಗ. ಆದ್ರೆ ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಸಿಸ್ಟಮ್ ಅಲ್ಲಿ ಓನರ್ಶಿಪ್ ಇಮಿಡಿಯೇಟ್ಲಿ ಅಟ್ ದ ಟೈಮ್ ಆಫ್ ಅಗ್ರಿಮೆಂಟ್, ಅವನೇನು ಹೈಯರ್ ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಅಗ್ರಿಮೆಂಟ್ ಮಾಡ್ಕೋತಾನೆ, ಆಗ್ಲೇ ಓನರ್ಶಿಪ್ ಸಹ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಐದನೇ ಡಿಫರೆನ್ಸ್ ನೋಡಿ, ದ ರಿಸ್ಕ್ ಆಫ್ ಲಾಸ್ ಆರ್ ಡ್ಯಾಮೇಜಸ್ ಟು ಗೂಡ್ಸ್ ಫಾಲ್ಸ್ ಆನ್ ದ ಸೆಲ್ಲರ್. ಇಲ್ಲೇನು ಅಂದ್ರೆ ಲಾಸ್ ಏನಾದ್ರು, ಗೂಡ್ಸ್ ಏನಾದ್ರು ಡ್ಯಾಮೇಜ್ ಆಗೋದ್ರೆ ಅಥವಾ ಅವನು ಕೊಟ್ಟಿರೋದ್ರಿಂದ ಅವ್ನಿಗೆ ಏನಾದ್ರು ಲಾಸ್ ಆದ್ರೆ ಇದು ಯಾರ ಮೇಲೆ ಜಾಸ್ತಿ ಇರುತ್ತೆ ಅಂದ್ರೆ ಸೆಲ್ಲರ್ ಮೇಲೆ ಜಾಸ್ತಿ ಇರುತ್ತೆ. ಎಲ್ಲಿ? ಹೈಯರ್ ಪರ್ಚೇಸ್ ಸಿಸ್ಟಮ್ ಅಲ್ಲಿ. ಆದ್ರೆ ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಸಿಸ್ಟಮ್ ಅಲ್ಲಿ ರಿಸ್ಕ್ ಆಫ್ ಲಾಸ್ ಮತ್ತು ಡ್ಯಾಮೇಜ್ ಆಫ್ ಗೂಡ್ಸ್ ಎರಡೂ ಸಹ ಪರ್ಚೇಸರ್ ಮೇಲಿರುತ್ತೆ. ಓಕೆ, ಇದು ಐದನೇ ಡಿಫರೆನ್ಸ್. ಆರನೇ ಡಿಫರೆನ್ಸ್ ನೋಡಿ, ಆರನೇ ಡಿಫರೆನ್ಸ್ ಏನು ಅಂದ್ರೆ ಆನ್ ಡಿಫಾಲ್ಟ್ ಆಫ್ ಪೇಮೆಂಟ್ ಆಫ್ ಎನಿ ಇನ್ಸ್ಟಾಲ್ಮೆಂಟ್ ಬೈ ದ ಬೈಯರ್ ದ ಸೆಲ್ಲರ್ ಕ್ಯಾನ್ ರೀಪೋಸೆಸ್ ದ ಗೂಡ್ಸ್. ನಾನು ಹೇಳಿದೆ, ಸಪೋಸ್ ಹೈಯರ್ ಪರ್ಚೇಸ್ ಸಿಸ್ಟಮ್ ಅಲ್ಲಿ ಅವನೇನಾದ್ರೂ ಕಂತುಗಳನ್ನ ಕಟ್ಟಕ್ ಆಗ್ಲಿಲ್ಲ ಅಂತಂದ್ರೆ, ಯಾವುದೋ ಒಂದು ಕಂತು ಕಟ್ಟಕ್ ಆಗ್ಲಿಲ್ಲ ಅಂತಂದ್ರೆ ಸೆಲ್ಲರ್ಗೆ ಅದನ್ನ ವಾಪಸ್ ತಗೊಳ್ಳುವಂತಹ ಹಕ್ಕಿರುತ್ತೆ ಅಂತ ಹೇಳಿದೆ. ಆದ್ರೆ ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಸಿಸ್ಟಮ್ ಅಲ್ಲಿ ಆತರ ಅಲ್ಲ. ಅವನೇನಾದ್ರೂ ಕಂತುಗಳೇನಾದ್ರು ಕಟ್ಟಲಿಲ್ಲ, ಇನ್ಸ್ಟಾಲ್ಮೆಂಟ್ ಏನಾದ್ರು ಪೇ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅವನು ಲೀಗಲ್ ಆಕ್ಷನ್ ತಗೋಬಹುದು ಅಷ್ಟೇ. ಈ ಕ್ಯಾನ್ ಟೇಕ್ ಎ ಲೀಗಲ್ ಆಕ್ಷನ್ ದಟ್ ಹೌ ಐ ಕ್ಯಾನ್ ರಿಕವರ್ ಮೈ ಅನ್ಪೇಡ್ ಇನ್ಸ್ಟಾಲ್ಮೆಂಟ್. ಏನ್ ಇನ್ಸ್ಟಾಲ್ಮೆಂಟ್ ಅವನು ರಿಸೀವ್ ಮಾಡಬೇಕಾಗಿರುತ್ತೋ ರಿಮೈನಿಂಗು, ಅದನ್ನ ತಗೊಳ್ಳೋದಕ್ಕೆ ಯಾವ ರೀತಿ ಅವನು ಕಾನೂನುಬದ್ಧವಾಗಿ ಒಂದು ಆಕ್ಷನ್ ತಗೋಬಹುದು ಅಷ್ಟೇ. ಅಷ್ಟು ಬಿಟ್ರೆ ಅವನು ಗೂಡ್ಸ್ ವಾಪಸ್ ತಗೊಳ್ಳುವಂತ ಹಕ್ಕಿರಲ್ಲ. ಇದು ಆರನೇ ವ್ಯತ್ಯಾಸ. ಐ ಹೋಪ್ ನಿಮ್ಗೆ ಅರ್ಥ ಆಯ್ತು ಅಂತ ತಿಳ್ಕೊಂತೀನಿ. ಒಂದ್ಸಲಿ ಬ್ರೀಫ್ ರಿವೈಸ್ ಮಾಡ್ತೀನಿ ದ ಡಿಫರೆನ್ಸಸ್ ಬಿಟ್ವೀನ್ ಹೈಯರ್ ಪರ್ಚೇಸ್ ಸಿಸ್ಟಮ್ ಅಂಡ್ ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಸಿಸ್ಟಮ್. ಮೊದಲನೇದು ಮೀನಿಂಗು, ಹೈಯರ್ ಪರ್ಚೇಸ್ ಸಿಸ್ಟಮ್ ಇಸ್ ಎ ಸಿಸ್ಟಮ್ ವೇರ್ ಗೂಡ್ಸ್ ವಿಲ್ ಬಿ ಡೆಲಿವರ್ಡ್ ಟು ದ ಪರ್ಚೇಸರ್ ವಿತೌಟ್ ಟ್ರಾನ್ಸ್ಫರಿಂಗ್ ದ ಓನರ್ಶಿಪ್, ವೇರ್ under installment system the goods as well as ownership will be transferred at the time of agreement. Second difference ಏನು ಅಂದ್ರೆ it is a contract of hire. Installment purchase system is a contract of sale. ಇದು ಬಾಡಿಗೆಯ ಒಪ್ಪಂದ, ಅದು ಸೇಲ್ ಅಂತ ಹೇಳಿದ್ರೆ ಏನಂತ ಮಾರಾಟದ ಒಪ್ಪಂದ. ಹೈಯರ್ ಪರ್ಚೇಸ್ ಸಿಸ್ಟಮ್ಗೆ ಹೈಯರ್ ಪರ್ಚೇಸ್ ಆಕ್ಟ್ 1972 ಪ್ರಾವಿಷನ್ಸ್ ಅಪ್ಲೈ ಆಗುತ್ತೆ. ಅಂಡ್ ಫಾರ್ ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಸಿಸ್ಟಮ್ Sale of Goods Act 1930 provisions will be applicable. Fourth difference, the ownership of goods is transferred only after the payment of the last installment in case of hire purchase system, but in case of installment purchase system, the ownership and goods both will be transferred immediately at the time of agreement. Fifth difference, so the loss risk or the risk of loss or damage of goods falls on the seller. Under installment purchase system, the risk of loss or damage of goods falls on the purchaser. Sixth point, on default of payment of any installment by the buyer, the seller can take back or repossess the goods. Sixth point, ನಿಮಗೆ ಸ್ಲೈಡ್ ಅಲ್ಲಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. The default of payment of any installment by the buyer, the seller can take legal action for the recovery of unpaid installment. Okay, so ಇದು ಇವೆರಡರ ಮಧ್ಯೆ ಇರುವಂತಹ ವ್ಯತ್ಯಾಸ. ನೆಕ್ಸ್ಟ್ ನಾವೇನು ಕಲಿಯೋಣ? ನಾನು ಹೇಳಿದೆ
ಏನ್ ಕಲಿಬೇಕು ಅಂದ್ರೆ ದೇರ್ ಆರ್ ಸಮ್ ಇಂಪಾರ್ಟೆಂಟ್ ಟರ್ಮ್ಸ್ ಯೂಸ್ಡ್ ಇನ್ ಹೈಯರ್ ಪರ್ಚೇಸ್ ಸಿಸ್ಟಮ್. ಯಾವ್ಯಾವ ಟರ್ಮ್ ಅದು ನಾನು ಫಸ್ಟ್ ಹೇಳಿದಾಗೆ ನಿಮಗೆ ಇಟ್ ಇಸ್ ಅನ್ ಫಸ್ಟ್ ಫೀಚರ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ದು ಹೈಯರ್ ಪರ್ಚೇಸ್ ಸಿಸ್ಟಮ್ ಇಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಪಾರ್ಟೀಸ್, ಹೈಯರ್ ವೆಂಡರ್ ಅಂಡ್ ಹೈಯರ್ ಪರ್ಚೇಸರ್ ಅಂತ ಹೇಳಿದೆ ಅಲ್ವಾ. ನಾವು ಕಲಿತಾ ಹೋಗೋಣ ವಾಟ್ ಯು ಮೀನ್ ಬೈ ಹೂ ಈಸ್ ಎ ಹೈಯರ್ ವೆಂಡರ್, ಹೂ ಈಸ್ ಎ ಹೈಯರ್ ಪರ್ಚೇಸರ್, ಇದನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇದೆ ಇದು ಇಂಪಾರ್ಟೆಂಟ್ ಡೆಫಿನೇಷನ್ಸ್. ಹೈಯರ್ ಪರ್ಚೇಸರ್ ಮೊದಲನೇ ಡೆಫಿನೇಷನ್ ನಾವು ಡಿಸ್ಕಸ್ ಮಾಡ್ತಾ ಇರೋದು ಯಾವುದು ಅಂದ್ರೆ ಹೈಯರ್ ಪರ್ಚೇಸರ್. ಹೂ ಈಸ್ ಎ ಹೈಯರ್ ಪರ್ಚೇಸರ್? ಹೈಯರ್ ಪರ್ಚೇಸರ್ ಅಂದ್ರೆ ಯಾರು? ಹೈಯರ್ ಪರ್ಚೇಸರ್ ಅಂದ್ರೆ ಯಾರು ಅಂದ್ರೆ ಹೈಯರ್ ಪರ್ಚೇಸ್ ಅಗ್ರಿಮೆಂಟ್ ಅಲ್ಲಿ ಯಾರು ಗೂಡ್ಸ್ ನ ಪರ್ಚೇಸ್ ಮಾಡ್ತಾರೋ ಅವ್ರನ್ನ ನಾವು ಹೈಯರ್ ಪರ್ಚೇಸರ್ ಅಂತ ಕರಿತೀವಿ. ನೋಡಿ, ಎ ಪರ್ಸನ್ ಹೂ ಪರ್ಚೇಸಸ್ ದ ಗೂಡ್ಸ್ ಅಂಡರ್ ಹೈಯರ್ ಪರ್ಚೇಸ್ ಅಗ್ರಿಮೆಂಟ್ ಇಸ್ ಕಾಲ್ಡ್ ಹೈಯರ್ ಪರ್ಚೇಸರ್. ಯಾರು ಹೈಯರ್ ಪರ್ಚೇಸ್ ಅಗ್ರಿಮೆಂಟ್ ಅಲ್ಲಿ ಪರ್ಚೇಸ್ ಮಾಡ್ತಾನೋ ಗೂಡ್ಸ್ ನ ಅವನ್ನ ನಾವು ಹೈಯರ್ ಪರ್ಚೇಸರ್ ಅಂತ ಕರಿತೀವಿ. ಹಿ ಇಸ್ ಆಲ್ಸೋ ನೋನ್ ಆಸ್ ಹೈರರ್. ಹೈಯರ್ ಪರ್ಚೇಸರ್ಗೆ ಇನ್ನೊಂದು ಪರ್ಯಾಯವಾದಂತಹ ಆಲ್ಟರ್ನೇಟಿವ್ ನೇಮ್ ಇದೆ, ಅದು ಹೈಯರ್ ಅಂತಾನೂ ಸಹ ಕರಿಬಹುದು. ಓಕೆ, ನೆಕ್ಸ್ಟ್ ಪಾಯಿಂಟ್, ಸೆಕೆಂಡ್ ಡೆಫಿನೇಷನ್, ಹೈಯರ್ ವೆಂಡರ್. ಹೂ ಈಸ್ ಎ ಹೈಯರ್ ವೆಂಡರ್? ಎ ಹೈಯರ್ ವೆಂಡರ್ ಅಂದ್ರೆ ಯಾರು? ಹೈಯರ್ ವೆಂಡರ್ ಅಂದ್ರೆ ಯಾರು ಅಂದ್ರೆ ಹೈಯರ್ ವೆಂಡರ್ ಹೈಯರ್ ಪರ್ಚೇಸ್ ಅಗ್ರಿಮೆಂಟ್ ಅಲ್ಲಿ ಯಾರು ಗೂಡ್ಸ್ ನ ಸೇಲ್ ಮಾಡುವಂತಹ ವ್ಯಕ್ತಿಯನ್ನ ನಾವು ಹೈಯರ್ ವೆಂಡರ್ ಅಂತ ಕರಿತೀವಿ. ವೆಂಡರ್ ಅಂದ್ರೆ ಸೆಲ್ಲರ್ ಅಂತ ಅರ್ಥ. ವೆಂಡರ್ ಅಂದ್ರೆ ಏನು? ಸೆಲ್ಲರ್. ಹಾಗಾಗಿ ನಾವು ಹೈಯರ್ ವೆಂಡರ್ ನಾವೇನಂತ ಕರಿಬಹುದು? ಹೈಯರ್ ಸೆಲ್ಲರ್ ಅಂತ ಕರಿಬಹುದು. ಏನಂತ ಕರಿಬಹುದು? ಹೈಯರ್ ಸೆಲ್ಲರ್. ಬಟ್ ಯೂಶಲಿ ನಾವು ವೆಂಡರ್ ಅನ್ನೋ ಪದನ ಬಳಸ್ತೀವಿ ಕಾಮರ್ಸ್ ಅಲ್ಲಿ, ಹಾಗಾಗಿ ಹೈಯರ್ ವೆಂಡರ್ ಅಂತ ಬಳಸ್ಬೋದು ಅಥವಾ ಹೈಯರ್ ಸೆಲ್ಲರ್ ಅಂತಾನು ಬರೀಬಹುದು, ಕರಿಬಹುದು. ನೋಡಿ ಆ ಡೆಫಿನೇಷನ್ ಓದ್ತೀನಿ ನಾನು. ಎ ಪರ್ಸನ್ ಹೂ ಸೆಲ್ಸ್ ದ ಗೂಡ್ಸ್ ಅಂಡರ್ ಹೈಯರ್ ಪರ್ಚೇಸ್ ಸಿಸ್ಟಮ್ ಇಸ್ ಕಾಲ್ಡ್ ಹೈಯರ್ ವೆಂಡರ್. ಎ ಪರ್ಸನ್ who sells the goods under higher purchase agreement is called higher vendor. He is also known as higher seller or owner. ಅಂತ ಅರ್ಥ ಆಯ್ತು ಅನ್ಕೋತೀನಿ ನಾನು ನಿಮಗೆ. ಹೈಯರ್ ಪರ್ಚೇಸರ್ ಅಂದ್ರೆ ಯಾರು? ದ ಪರ್ಸನ್ ಹೂ ಪರ್ಚೇಸಸ್ ದ ಗೂಡ್ಸ್ ಅಂಡರ್ ಹೈಯರ್ ಪರ್ಚೇಸ್ ಅಗ್ರಿಮೆಂಟ್. or a higher vendor is a person who sells the goods under higher purchase agreement. Okay, next slide ಹೋಗೋಣ. ಹಾಗಾದ್ರೆ ಹೈಯರ್ ಪರ್ಚೇಸ್ ಅಗ್ರಿಮೆಂಟ್ ಅಂದ್ರೆ ಏನು? ಹೈಯರ್ ಪರ್ಚೇಸ್ ಅಗ್ರಿಮೆಂಟ್ ಅಂದ್ರೆ ನೋಡಿ ಡೆಫಿನೇಷನ್, ಅದಕ್ಕೊಂದು ವ್ಯಾಖ್ಯಾನ ಇದೆ. ನಾನು ಹೇಳಿದೆ ಹೈಯರ್ ಪರ್ಚೇಸ್ಗೆ ಯಾವ್ದು ಅಪ್ಲೈ ಆಗುತ್ತೆ ಪ್ರಾವಿಷನ್ಸ್ ಅಂದ್ರೆ ಹೈಯರ್ ಪರ್ಚೇಸ್ ಆಕ್ಟ್ 1972 ಅಪ್ಲೈ ಆಗುತ್ತೆ ಅಂತ ಹೇಳಿದೆ. ಈ ಹೈಯರ್ ಪರ್ಚೇಸ್ ಆಕ್ಟ್ 1972 ಸೆಕ್ಷನ್ 2 ಸಬ್ ಸೆಕ್ಷನ್ ಸಿ ಏನಂತ ಹೇಳುತ್ತೆ ಹೈಯರ್ ಪರ್ಚೇಸ್ ಅಗ್ರಿಮೆಂಟ್ ಅಂದ್ರೆ? ಒಂದ್ಸರಿ ಓದ್ತೀನಿ, ಆಮೇಲೆ ಎಕ್ಸ್ಪ್ಲೈನ್ ಮಾಡೋಣ. ಹೈಯರ್ ಪರ್ಚೇಸ್ ಅಗ್ರಿಮೆಂಟ್ ಈಸ್ one under which goods are let on hire and under which the hirer has the option to purchase them in accordance with the term of an agreement. ಏನಂತ ನಾನು ಹೇಳ್ತೀನಿ ನಿಮಗೆ. ಅಕಾರ್ಡಿಂಗ್ ಟು ಸೆಕ್ಷನ್ 2 ಸಬ್ಸೆಕ್ಷನ್ ಸಿ ಆಫ್ ದ ಹೈಯರ್ ಪರ್ಚೇಸ್ ಆಕ್ಟ್ 1972 ಡಿಫೈನ್ಸ್ ಹೈಯರ್ ಪರ್ಚೇಸ್ ಅಗ್ರಿಮೆಂಟ್ ಇಸ್ ಒನ್ ಅಂಡರ್ ವಿಚ್ ಗೂಡ್ಸ್ ಆರ್ ಲೆಟ್ ಆನ್ ಹೈಯರ್. ಗೂಡ್ಸ್ ಅನ್ನ ನಾವು ಕೊಡ್ತೀವಲ್ಲ, ಅದು ಬಾಡಿಗೆಗೆ ಮಾತ್ರ ಕೊಟ್ಟಿರ್ತೀವಿ ಅಷ್ಟೇ, ಓನರ್ಶಿಪ್ಗೆ ಕೊಟ್ಟಿರಲ್ಲ. ಓಕೆ, ಬಾಡಿಗೆಗೆ. ಲೆಟ್ ಅಂದ್ರೆ ಈಗ ಲೆಟ್ ಔಟ್ ಅಂತ ಕರಿತೀವಲ್ಲ, ಈಗ ಟೂ ಲೆಟ್ ಬೋರ್ಡ್ ಹಾಕಿರ್ತೀವಿ. ಟೂ ಲೆಟ್ ಅಂದ್ರೇನು? ಖಾಲಿ ಇದೆ ಮನೆ, ಬಾಡಿಗೆಗೆ ಇದೆ ಅಂತ ಅರ್ಥ ಅಲ್ವಾ? ಹಂಗಾಗಿ ಲೆಟ್ ಆನ್ ಹೈಯರ್ ಅಂಡ್ ಅಂಡರ್ ವಿಚ್ ಹೈಯರರ್ ಅಂದ್ರೆ ಯಾರು? ಹೈಯರ್ ಪರ್ಚೇಸರ್. ಹೈಯರ್ ಪರ್ಚೇಸರ್ ಹ್ಯಾಸ್ ದ ಆಪ್ಷನ್ ಟು ಪರ್ಚೇಸ್ ದೆಮ್ ಇನ್ ಅಕಾರ್ಡೆನ್ಸ್ ವಿತ್ ದ ಟರ್ಮ್ ಆಫ್ ಅನ್ ಅಗ್ರಿಮೆಂಟ್. ಅಗ್ರಿಮೆಂಟ್ ಅಲ್ಲಿ ಅವನು ಎಷ್ಟು ಕಂತಲ್ಲಿ ಪೇ ಮಾಡ್ತೀನಿ ಅಂತ ಬರ್ದಿರ್ತಾನೆ, ಎಷ್ಟು ಇನ್ಸ್ಟಾಲ್ಮೆಂಟ್ ಅಲ್ಲಿ ಪೇ ಮಾಡ್ತೀನಿ ಅಂತ ಬರ್ದಿರ್ತಾನೆ. ಅದು ಮಂತ್ಲಿನ, ಆನ್ಯುಯಲ್ಲಿನ, ಮತ್ತು ಎಷ್ಟಕ್ಕೆ, ಅದಕ್ಕೆ ಬಡ್ಡಿ ಎಷ್ಟು ಕಟ್ಟಬೇಕು ಎಲ್ಲ ಇರುತ್ತೆ ಅದರಲ್ಲಿ. ಎಷ್ಟು ಪರ್ಸೆಂಟ್ ಬಡ್ಡಿ ಕಟ್ಟಬೇಕು ಎಲ್ಲ ಅಗ್ರಿಮೆಂಟ್ ಪ್ರಕಾರ ಅವನಿಗೆ ಹೈಯರ್ ಪರ್ಚೇಸರ್ಗೆ ಅಥವಾ ಹೈಯರ್ಗೆ ಪರ್ಚೇಸ್ ಮಾಡ್ಕೊಳ್ಳುವಂತ ಒಂದು ಆಪ್ಷನ್ಸ್ ಇರುತ್ತೆ. ಈ ಅಗ್ರಿಮೆಂಟ್ ಅನ್ನ ನಾವು ಹೈಯರ್ ಪರ್ಚೇಸ್ ಅಗ್ರಿಮೆಂಟ್ ಅಂತ ಕರಿತೀವಿ. ಹೈಯರ್ ಪರ್ಚೇಸ್ ಅಗ್ರಿಮೆಂಟ್ ಅಂದ್ರೆ ಗೂಡ್ಸ್ ಅನ್ನ ಬಾಡಿಗೆ ರೂಪದಲ್ಲಿ ಕೊಟ್ಟಿರ್ತೀವಿ. ಆ ಪರ್ಚೇಸರ್ಗೆ ಪರ್ಚೇಸ್ ಮಾಡಬೇಕಾದ್ರೆ ಅಕಾರ್ಡಿಂಗ್ ಟು ದ ಟರ್ಮ್ಸ್ ಆಫ್ ಅಗ್ರಿಮೆಂಟ್, ಆ ಅಗ್ರಿಮೆಂಟ್ ಅಲ್ಲಿ ಏನೇನು ಕಂಡೀಷನ್ಸ್ ಗಳು ಇರುತ್ತೆ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ, ಅದ್ರ ಪ್ರಕಾರ ತೆಗೆದುಕೊಳ್ಳುವಂತಹ ಒಂದು ಹಕ್ಕಿರುತ್ತೆ. ಇದನ್ನ ನಾವು ಹೈಯರ್ ಪರ್ಚೇಸ್ ಅಗ್ರಿಮೆಂಟ್ ಅಂತ ಕರಿತೀವಿ. ಓಕೆ, ನಾಲ್ಕನೇ ಡೆಫಿನೇಷನ್ ಹೋಗೋಣ. ಡೌನ್ ಪೇಮೆಂಟ್. ವಾಟ್ ಯು ಮೀನ್ ಬೈ ಡೌನ್ ಪೇಮೆಂಟ್? ಡೌನ್ ಪೇಮೆಂಟ್ ಅಂದ್ರೆ ಏನು ಅಂದ್ರೆ ಅಡ್ವಾನ್ಸ್ ಅಮೌಂಟ್, ಇನಿಷಿಯಲ್ ಡೆಪಾಸಿಟ್. ಈಗ ನಾವು ಏನಂತ ಕೊಡ್ತೀವಪ್ಪ, ಏನೋ ಒಂದು ಪದ ಹೇಳ್ತೀವಿ ನಾವು ಇದರಲ್ಲಿ, ಟೋಕನ್ ಅಡ್ವಾನ್ಸ್ ಅಂತ ಕರಿತೀವಲ್ಲ ಕನ್ನಡದಲ್ಲಿ ನಾವು, ಆ ಟೋಕನ್ ಅಡ್ವಾನ್ಸ್ ಅನ್ನೋ ಪದನೇ ಡೌನ್ ಪೇಮೆಂಟ್. ಡೌನ್ ಪೇಮೆಂಟ್ ಅಂದ್ರೆ ಏನು? ಇಟ್ ಇಸ್ ದ ಇನಿಷಿಯಲ್ ಪೇಮೆಂಟ್ ಮೇಡ್ ಬೈ ದ ಹೈಯರ್ ಪರ್ಚೇಸರ್ ಅಟ್ ದ ಟೈಮ್ ಆಫ್ ಸೈನಿಂಗ್ ದ ಅಗ್ರಿಮೆಂಟ್. ಅಗ್ರಿಮೆಂಟ್ ನ ಸೈನ್ ಮಾಡಬೇಕಾದ್ರೆ ಪರ್ಚೇಸರು ಇನಿಷಿಯಲ್ ಆಗಿ ಎಷ್ಟು ಪೇಮೆಂಟ್ ಮಾಡ್ತಾನೆ ಅದನ್ನ ನಾವು ಡೌನ್ ಪೇಮೆಂಟ್ ಅಂತ ಕರಿತೀವಿ.
ಡೌನ್ ಪೇಮೆಂಟ್ ನಾವು ಇಟ್ ಇಸ್ ಆಲ್ಸೋ ನೋನ್ ಆಸ್ ಡೆಪಾಸಿಟ್ ಆರ್ ಅಡ್ವಾನ್ಸ್, ಅದನ್ನ ಡೆಪಾಸಿಟ್ ಅಥವಾ ಅಡ್ವಾನ್ಸ್ ಅಂತಲೂ ಸಹ ಕರಿಬಹುದು. ಒಂದ್ಸಲಿ ಓದ್ತೀನಿ, ನಿಮ್ಗೆ ನೀಟಾಗಿ ಅರ್ಥ ಆಗ್ಬೋದು. ಇಟ್ ಇಸ್ ದ ಇನಿಷಿಯಲ್ ಪೇಮೆಂಟ್ ಮೇಡ್ ಬೈ ದ ಹೈಯರ್ ಪರ್ಚೇಸರ್ ಅಟ್ ದ ಟೈಮ್ ಆಫ್ ಸೈನಿಂಗ್ ದ ಅಗ್ರಿಮೆಂಟ್. ಸೊ ಇಟ್ ಇಸ್ ಆಲ್ಸೋ ನೋನ್ ಆಸ್ ಡೆಪಾಸಿಟ್ ಆರ್ ಅಡ್ವಾನ್ಸ್. ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಇನ್ನೊಂದು ಪದ ನಾವು ಉಪಯೋಗಿಸ್ತೀವಿ ಹೈಯರ್ ಪರ್ಚೇಸ್ ಸಿಸ್ಟಮ್ ಅಲ್ಲಿ, ಅದೇನಪ್ಪಾ ಅಂದ್ರೆ ಕ್ಯಾಶ್ ಪ್ರೈಸ್ ಅಂತ. ಕ್ಯಾಶ್ ಪ್ರೈಸ್, ಕ್ಯಾಶ್ ಪ್ರೈಸ್ ಅಂದ್ರೆ ನೋಡಿ, ಕನ್ಫ್ಯೂಸ್ ಆಗಬಾರ್ದು. ನಾವು ಜನರಲ್ ಆಗಿ ಮಾತಾಡ್ಬೇಕಾದ್ರೆ ಕ್ಯಾಶ್ ಪ್ರೈಸ್ ಅಂತ ಹೇಳಿದ್ರೆ ನಗದು ಬಹುಮಾನ ಅಂತ ಕರಿತೀವಲ್ವಾ. ಇಲ್ಲಿ ಪ್ರೈಸ್ ಸ್ಪೆಲ್ಲಿಂಗ್ ನೋಡಿ ಏನ್ ಬರ್ದಿದ್ದೀನಿ ನಾನು, PRICE ಅಂತ ಬರ್ದಿದ್ದೀನಿ. PRIZE ಅಂತ ಬರ್ದಿದ್ರೆ ಅದು ನೀವು ಹೇಳಿದ್ದು ಪ್ರೈಸ್, ಅದು ಬಹುಮಾನ. ಅದು ಇಲ್ಲಿ ಪ್ರೈಸ್ ಅಂದ್ರೆ ಬೆಲೆ. ಕ್ಯಾಶ್ ಪ್ರೈಸ್ ಅಂದ್ರೆ ಏನು, ಮುಂಗಡ ಬೆಲೆ, ಅಥವಾ ಮುಂಗಡ ಅಲ್ಲ ಸಾರಿ, ಕ್ಯಾಶ್ ಪ್ರೈಸ್ ಬೆಲೆ. ಸರಿ, ತಿಳ್ಕೊಳ್ಳೋಣ ಏನು ಕ್ಯಾಶ್ ಪ್ರೈಸ್ ಅಂದ್ರೆ. ಕ್ಯಾಶ್ ಪ್ರೈಸ್ ಅಂದ್ರೆ ಹೈಯರ್ ಪರ್ಚೇಸ್ ಅಗ್ರಿಮೆಂಟ್ ಪ್ರಕಾರ ನಾವು ವಿತೌಟ್ ಎನಿ ಇಂಟ್ರೆಸ್ಟ್, ಈಗ ನಾವು ಇದ್ರ ಒಂದು ಯಾವುದೋ ಒಂದು ಗೂಡ್ಸ್ ನಾನು ಮಾರ್ತೀನಿ ಅಂತ ಅನ್ಕೊಳ್ಳಿ, ಯಾವುದೋ ಒಂದು ಕಾರ್ ಮಾರ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ ಇನ್ಸ್ಟಾಲ್ಮೆಂಟ್ಗೆ ಹೈಯರ್ ಪರ್ಚೇಸ್ ಸಿಸ್ಟಮ್ ಅಲ್ಲಿ. ಅವ್ನಿಗೆ ಹೇಳ್ತೀನಿ, ನೋಡಪ್ಪ ಒಂದೇ ಸಲ ನೀನು ತಗೊಂಡ್ರೆ ನಾನು ಈ ಕಾರನ್ನ ನಿನ್ಗೆ 2 ಲಕ್ಷ ಕೊಟ್ಬಿಡ್ತೀನಿ. ಸಪೋಸ್ ನೀನು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ತೀನಿ ಅಂತ ಹೇಳಿದ್ರೆ ನನಗೆ ಎಷ್ಟು ವರ್ಷ ನೀನು ದುಡ್ಡು ಇನ್ಸ್ಟಾಲ್ಮೆಂಟ್ ಅಲ್ಲಿ ಪೇ ಮಾಡ್ತೀಯೋ ಅಷ್ಟು ವರ್ಷ ಬಡ್ಡಿ ಕೊಡಬೇಕು ಅಂತ ಹೇಳ್ತೀನಿ. ಆ ಬಡ್ಡಿ ದುಡ್ಡನ್ನ ಬಿಟ್ಟಿರೋ ಅಮೌಂಟ್ ನಾವೇನಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ 2 ಲಕ್ಷ 4 ಕಂತ ಕಟ್ತೀನಿ, 50,000 ಕಟ್ತೀನಿ ಅಂತ ಹೇಳಿರ್ತಾನೆ ಅಂತ ಅನ್ಕೊಳ್ಳಿ. ನಾನೇನ್ ಮಾಡ್ತೀನಿ, ಇಂಟ್ರೆಸ್ಟ್ ಮೊದಲನೇ ವರ್ಷ ಇಂಟ್ರೆಸ್ಟ್ 4 ವರ್ಷದ ಇಂಟ್ರೆಸ್ಟ್ ಸೇರಿ ಒಂದು 60,000 ಅಂತ ಹೇಳ್ತೀನಿ ಅನ್ಕೊಳ್ಳಿ. 60,000, 2 ಲಕ್ಷ ಪ್ಲಸ್ 60,000, 2 lakhs ಪ್ಲಸ್ 60,000, 2,60,000 ಆಗುತ್ತೆ. ಅದರಲ್ಲಿ ಆ 2 lakhs ದುಡ್ಡು ಇರುತ್ತಲ್ಲ, ಅಂದ್ರೆ ನಮ್ಮ ಪ್ರಿನ್ಸಿಪಲ್ ಅಮೌಂಟ್ ಅಂತ ಇರುತ್ತೆ, ಅಸಲು ಅಂತ ಇರುತ್ತೆ ನೋಡಿ, ಆ ದುಡ್ಡನ್ನ ನಾವು ಕ್ಯಾಶ್ ಪ್ರೈಸ್ ಅಂತ ಕರಿತೀವಿ. ಓಕೆ, ಅರ್ಥ ಆಯ್ತಲ್ಲ? ನೋಡಿ, ನೀವು ಓದ್ತಿರೋ ಒಂದ್ಸಲ. ಕ್ಯಾಶ್ ಪ್ರೈಸ್, it refers to the price at which goods are sold under the contract of sale. ಸೇಲ್ ಇಮಿಡಿಯೇಟ್ ಆಗಿ ಕ್ಯಾಶ್ ಸೇಲ್ಸ್ ಮಾಡಿದ್ರೆ ನಮ್ಗೆ ಎಷ್ಟು ದುಡ್ಡು ಬರ್ತಾ ಇತ್ತು, ಆ ದುಡ್ಡನ್ನ ನಾವು ಹೈಯರ್ ಪರ್ಚೇಸ್ ಸಿಸ್ಟಮ್ ಅಲ್ಲಿ ಕ್ಯಾಶ್ ಪ್ರೈಸ್ ಅಂತ ಕರಿತೀವಿ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಇಟ್ ಇಸ್ ಆಲ್ವೇಸ್ ಲೆಸ್ಸರ್ ದನ್ ದ ಹೈಯರ್ ಪರ್ಚೇಸ್ ಪ್ರೈಸ್. ಹೈಯರ್ ಪರ್ಚೇಸ್ ಪ್ರೈಸ್ ಅಂದ್ರೆ ಏನು ಇನ್ಕ್ಲೂಡ್ ಆಗಿರುತ್ತೆ, ಹೈಯರ್ ಪರ್ಚೇಸ್ ಪ್ರೈಸ್ ಅಲ್ಲಿ ಕ್ಯಾಶ್ ಪ್ರೈಸ್ ಇನ್ಕ್ಲೂಡ್ ಆಗಿರುತ್ತೆ, ಪ್ಲಸ್ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿರುತ್ತೆ. ಅಂದ್ರೆ ಕ್ಯಾಶ್ ಪ್ರೈಸ್ ಅಲ್ಲಿ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿರಲ್ಲ, ಬರೀ ಏನು ಇನ್ಕ್ಲೂಡ್ ಆಗಿರುತ್ತೆ, ಇದು ಮಾತ್ರ ಇನ್ಕ್ಲೂಡ್ ಆಗಿರುತ್ತೆ. ಕ್ಯಾಶ್ ಪ್ರೈಸ್ ಅಲ್ಲಿ ಏನು ಇನ್ಕ್ಲೂಡ್ ಆಗಿರಲ್ಲ ಅಂದ್ರೆ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿರಲ್ಲ. ಹೈಯರ್ ಪರ್ಚೇಸ್ ಪ್ರೈಸ್ ಅಲ್ಲಿ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿರುತ್ತೆ. ಓಕೆ, ಸೊ ನೆಟ್ ಕ್ಯಾಶ್ ಪ್ರೈಸ್ ಅಂದ್ರೆ ಏನು? ನೆಟ್ ಕ್ಯಾಶ್ ಪ್ರೈಸ್ ಅಂದ್ರೆ ದ ಡಿಫರೆನ್ಸ್ ಬಿಟ್ವೀನ್ ಡೌನ್ ಪೇಮೆಂಟ್ ಅಂಡ್ ಕ್ಯಾಶ್ ಪ್ರೈಸ್. ಕ್ಯಾಶ್ ಪ್ರೈಸ್ ಮತ್ತೆ ಡೌನ್ ಪೇಮೆಂಟ್. ಡೌನ್ ಪೇಮೆಂಟ್ ಅಂದ್ರೆ ನಾನು ಆಗಲೇ ಡಿಸ್ಕಸ್ ಮಾಡಿದೆ, ನಾವೇನು ಟೋಕನ್ ಅಡ್ವಾನ್ಸ್, ಡೆಪಾಸಿಟ್, ಇನಿಷಿಯಲ್ ಪೇಮೆಂಟ್ ಅಂತ ಕರಿತೀವಿ, ಅದನ್ನ ನಾವು ಡೌನ್ ಪೇಮೆಂಟ್ ಅಂತ ಕರಿತೀವಿ. ಈಗ ಟೋಟಲ್ ಅಮೌಂಟ್ ಕ್ಯಾಶ್ ಪ್ರೈಸ್ ಅಲ್ಲಿ ಟೋಟಲ್ ಗೂಡ್ಸ್ ಬೆಲೆ ಎಷ್ಟಿರುತ್ತೋ ಅದರಲ್ಲಿ ಈ ಅಡ್ವಾನ್ಸ್ ಅಮೌಂಟ್ ನ ಮೈನಸ್ ಮಾಡ್ಬಿಟ್ರೆ ಉಳಿಯೋ ಅಮೌಂಟ್ ನಾವು ನೆಟ್ ಕ್ಯಾಶ್ ಪ್ರೈಸ್ ಅಂತ ಕರಿತೀವಿ. ಅಂದ್ರೆ ಇಟ್ ರೆಫರ್ಸ್ ಟು ದ ಡಿಫರೆನ್ಸ್ ಬಿಟ್ವೀನ್ ಕ್ಯಾಶ್ ಪ್ರೈಸ್ ಅಂಡ್ ದ ಡೌನ್ ಪೇಮೆಂಟ್ ಅಮೌಂಟ್. ಓಕೆ, ಫೈನ್. ನೆಕ್ಸ್ಟ್ ಡೆಫಿನೇಷನ್ ಹೋಗೋಣ. 7th ಡೆಫಿನೇಷನ್ ಅಂದ್ರೆ ಹೈಯರ್ ಪರ್ಚೇಸ್ ಚಾರ್ಜಸ್ ಅಂತ. ಏನಂದ್ರೆ ಹೈಯರ್ ಪರ್ಚೇಸ್ ಚಾರ್ಜಸ್ ಅಂದ್ರೆ ಏನು? ಹೈಯರ್ ಪರ್ಚೇಸ್ ಚಾರ್ಜಸ್ ಅಂದ್ರೆ it is the differences between higher purchase price and cash price of the goods. It is the difference between higher purchase price and cash price of the goods. ಅಂದ್ರೆ ಏನಂತ ಹೇಳ್ತೀವಪ್ಪ ಅಂದ್ರೆ ಹೈಯರ್ ಪರ್ಚೇಸ್ ಪ್ರೈಸ್ ಅಲ್ಲಿ ಏನು ಇನ್ಕ್ಲೂಡ್ ಆಗಿರುತ್ತೆ? ಹೈಯರ್ ಪರ್ಚೇಸ್ ಪ್ರೈಸ್ ಅಲ್ಲಿ ಸಾಮಾನ್ಯವಾಗಿ ಕ್ಯಾಶ್ ಪ್ರೈಸ್ ಇನ್ಕ್ಲೂಡ್ ಆಗಿರುತ್ತೆ ಮತ್ತೆ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿರುತ್ತೆ. ಹೈಯರ್ ಪರ್ಚೇಸ್ ಪ್ರೈಸ್ ಅಲ್ಲಿ ಕ್ಯಾಶ್ ಪ್ರೈಸ್ ಇನ್ಕ್ಲೂಡ್ ದ ಡಿಫರೆನ್ಸ್ ಬಿಟ್ವೀನ್ ಹೈಯರ್ ಪ್ರೈಸ್ ಅಂಡ್ ಕ್ಯಾಶ್ ಪ್ರೈಸ್, ಆ ಅಮೌಂಟ್ ಇಂಟ್ರೆಸ್ಟ್ ಅಂತ ಕರೆಯೋದಲ್ವಾ. ಈಗ ಇಂಟ್ರೆಸ್ಟ್ ಅಂತ ಕರಿತೀವಿ, ಅದನ್ನ ನಾವು ಹೈಯರ್ ಪರ್ಚೇಸ್ ಚಾರ್ಜಸ್ ಅಂತ ಕರಿತೀವಿ. ನೋಡಿ, ಅಲ್ಲಿ ಅಲ್ಲೊಂದು ಫಾರ್ಮುಲಾ ಬರೆದಿದ್ದೀನಿ ನಾನು, ನೆಟ್ ಹೈಯರ್ ಪರ್ಚೇಸ್ ಪ್ರೈಸ್ ಪ್ಲಸ್ ನೆಟ್ ಕ್ಯಾಶ್ ಪ್ರೈಸ್, ಇವೆರಡನ್ನು ಆಡ್ ಮಾಡಿದ್ರೆ ನಮಗೆ ಸಿಗುವಂತಹ ಅಮೌಂಟ್ ನಾವು ಹೈಯರ್ ಪರ್ಚೇಸ್ ಚಾರ್ಜಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇನ್ನೊಂದು ಇಲ್ಲಿ ಸ್ಲೈಡ್ ಅಲ್ಲಿ ಬಿಟ್ಟೋಗಿದೆ, ಅದು ನಾನು ಡಿಸ್ಕಸ್ ಮಾಡಬೇಕು. 7ನೇ ಪಾಯಿಂಟ್ ಮತ್ತೆ 8ನೇ ಪಾಯಿಂಟ್. 7ನೇ ಪಾಯಿಂಟ್ ಏನಂದ್ರೆ
higher purchase price ಅಂದ್ರೆ ಏನು ಅಂತ. Okay, higher purchase price ಅಂದ್ರೆ it is the total amount of purchase price as well as interest. Okay, purchase price as well as interest. Purchase price ಮತ್ತೆ interest ಎರಡು ಆಡ್ ಮಾಡಿದ್ರೆ ನಮಗೆ ಸಿಗುವಂತ ಅಮೌಂಟ್ ನಾವು higher purchase price ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇನ್ನೊಂದು ಡಿಸ್ಕಸ್ ಮಾಡಬೇಕು ಏನು ಅಂದ್ರೆ ನೆಟ್ ಹೈಯರ್ ಪರ್ಚೇಸ್ ಪ್ರೈಸ್. ಓಕೆ, ನೆಟ್ ಹೈಯರ್ ಪರ್ಚೇಸ್ ಪ್ರೈಸ್ ಅಂತ ಹೇಳಿದ್ರೆ ಹೈಯರ್ ಪರ್ಚೇಸ್ ಪ್ರೈಸ್ ಅಲ್ಲಿ ಟೋಟಲ್ ಕ್ಯಾಶ್ ಪ್ರೈಸ್ ಓಕೆ ಪ್ಲಸ್ ಇಂಟ್ರೆಸ್ಟ್ ಎರಡು ಇನ್ಕ್ಲೂಡ್ ಆಗಿರುತ್ತೆ. ಅದನ್ನ ನಾವು ನೆಟ್ ಹೈಯರ್ ಪರ್ಚೇಸ್ ಪ್ರೈಸ್ ಅಂತ ಕರಿತೀವಿ. ಓಕೆ, ಸೊ ಎಲ್ಲರಿಗೂ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ. ನಾನು ಏನೇನು ಡಿಸ್ಕಸ್ ಮಾಡಿದ್ದೀನಿ ಇವತ್ತಿನ ಕ್ಲಾಸಲ್ಲಿ ಅಂತ ಹೇಳಿದ್ರೆ, ಫಸ್ಟ್ ಐ ಡಿಸ್ಕಸ್ಡ್ ವಾಟ್ ಡು ಯು ಮೀನ್ ಬೈ higher purchase price. Higher purchase price is an agreement between two parties, higher purchaser and higher vendor, where the higher purchaser will deliver the goods to the higher vendor without transferring his ownership. Okay, ಇದು meaning of higher purchase system. ಅದಾದ್ಮೇಲೆ ನಾನು ಫೀಚರ್ ಡಿಸ್ಕಸ್ ಮಾಡಿದೆ. ಒಟ್ಟು 8 ಫೀಚರ್ಸ್ ಡಿಸ್ಕಸ್ ಮಾಡಿದೆ. ಮೊದಲನೇ ಫೀಚರ್ ಏನಪ್ಪಾ ಅಂದ್ರೆ ಅಥವಾ ಕಂಡೀಷನ್ಸ್ ಏನಪ್ಪಾ ಅಂದ್ರೆ higher purchase system is an agreement between two parties, higher purchaser and higher vendor. Second point ಏನು ಅಂದ್ರೆ the higher purchaser, the higher seller or the higher vendor will deliver the goods to the higher purchaser immediately after the agreement. Okay, ಮೂರನೇ ಪಾಯಿಂಟ್ the higher purchaser will have right to use the goods immediately after the transfer, immediately after the delivery. Okay, next the higher purchaser will have the facility of paying his remaining money okay in installments. Fifth point the installment can be paid either in annual basis or in monthly basis or in say half yearly or it can be quarterly. Okay, next point naveen discuss madli, if the higher purchaser pays all the installment, at the time of paying the last installment, the ownership of the goods will be transferred okay, from the seller to the buyer. Okay, whereas if the higher purchaser does not pay the money in between or if he fails to pay the installment, okay, then the higher vendor will have all the rights to repossess or take back the goods. And in case of default of installment, if they do not pay the amount, then such amount, the earlier installment paid by the higher purchaser will be treated as higher charges. Okay, ಇದು ನಾವು ಡಿಸ್ಕಸ್ ಮಾಡುವಂತ. ನೆಕ್ಸ್ಟ್ ವಾಟ್ ಡು ಯು ಮೀನ್ ಬೈ ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಸಿಸ್ಟಮ್ ಅಂತ ಡಿಸ್ಕಸ್ ಮಾಡಿದ್ವಿ. ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಸಿಸ್ಟಮ್ ಅಂದ್ರೆ ಇಟ್ ಇಸ್ ಅ ಸಿಸ್ಟಮ್ where the seller will deliver the goods as well as the ownership of the goods to the buyer at the time of agreement. Okay, even there also so we have the buyer will be given, the purchaser will be given facility to pay the money remaining balance in installment. Next differences between higher purchase system and installment system discuss ಮಾಡಿದ್ವಿ. ಮತ್ತೆ different terms used in higher purchase system. higher vendor ಅಂದ್ರೆ ಯಾರು, higher purchaser ಅಂದ್ರೆ ಯಾರು, ಕ್ಯಾಶ್ ಪ್ರೈಸ್ ಅಂದ್ರೆ ಏನು, ಮತ್ತೆ ನೆಟ್ ಕ್ಯಾಶ್ ಪ್ರೈಸ್ ಅಂದ್ರೆ ಏನು, higher purchase agreement ಅಂದ್ರೆ ಏನು, ಮತ್ತೆ ಡೌನ್ ಪೇಮೆಂಟ್ ಅಂದ್ರೆ ಏನು, ನೆಟ್ higher purchase price ಅಂದ್ರೆ ಏನು, ಹೈಯರ್ ಪರ್ಚೇಸ್ ಚಾರ್ಜಸ್ ಅಂದ್ರೆ ಏನು, ಇದೆಲ್ಲ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಅಕೌಂಟಿಂಗ್ ಪ್ರೊಸೀಜರ್ಸ್ನ ಡಿಸ್ಕಸ್ ಮಾಡೋಣ. ಐ ಹೋಪ್ ನಿಮ್ಗೆಲ್ಲರಿಗೂ ಇದು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಓಕೆ ಇವತ್ತಿನ ಫಸ್ಟ್ ಸೆಷನ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಹ್ಯಾವ್ ಎ ಗುಡ್ ಡೇ.